ಸ್ನೇಹಿತರೆ ನಮಸ್ಕಾರ. ಬನ್ನಿ ಇವತ್ತು ನಾವು ಟೇಬಲ್ ಆಫ್ ಕಾಂಟೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಒಂದು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಓಪನ್ ಮಾಡಿಕೊಂಡು ಮೈಕ್ರೋಸಾಫ್ಟ್ ವರ್ಡಲ್ಲಿ ಒಂದಷ್ಟು ರ್ಯಾಂಡಮ್ ಟೆಕ್ಸ್ಟ್ ಬೇಕು ನನಗೆ ನಿಮಗೆ ತೋರ್ಸೋಕ್ಕೆ ಯಾವ ಥರ ಬೇಕು ಅಂತ. ಸೊ ಅದಕ್ಕೇನು ಮಾಡಬೇಕು ಅಂದರೆ ರ್ಯಾಂಡ್ ಓಪನ್ ಆ್ಯಂಡ್ ಕ್ಲೋಸ್ ಬ್ರ್ಯಾಕೆಟ್ ಮಾಡಿ ಎಂಟರ್ ಹೊಡೆದ್ರೆ ನಿಮಗೆ ಆ್ಯಸ್ ಯೂಶುವಲ್ ಟೆಕ್ಸ್ಟ್ ಬರುತ್ತೆ, ಆಟೋಮೇಟೆಡ್ ಟೆಕ್ಸ್ಟು. ಸೊ ಈ ಟೆಕ್ಸ್ಟ್ನ ನಾನು ಕಾಪಿ ಮಾಡ್ಕೊಂಡು ಎಲ್ಲದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಒಂದು 2-3 ಸತಿ, ನನಗೆ ತೋರ್ಸೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಒಂದು 3 ಪೇಜ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಬಂದು ಟೇಬಲ್ ಆಫ್ ಕಾಂಟೆಂಟ್ಸ್ ಒಳಗಡೆ ಯಾವ್ಯಾವ ಸ್ಟೈಲ್ ಬೇಕು ಹೆಡ್ಡಿಂಗ್ಸು ಅನ್ನೋದನ್ನ ನಾವಿಲ್ಲಿ ಡಿಫೈನ್ ಮಾಡ್ಕೊಳ್ಳೋಣ. ಹೆಡ್ಡಿಂಗ್ 1 ಅಂತ ಟೈಪ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟು ಹೆಡ್ಡಿಂಗ್ 2, ಆಮೇಲೆ ಹೆಡ್ಡಿಂಗ್ 3 ಮತ್ತು ಹೆಡ್ಡಿಂಗ್ 4. ಓಕೆನಾ? 4 ಥರ ಸ್ಟೈಲ್ನ ನಾವು ಕ್ರಿಯೇಟ್ ಮಾಡಬೇಕು ಇವಾಗ. ಅದು TOC ಒಳಗಡೆ ಬಂದು ಕೂತ್ಕೊಳ್ಬೇಕಾಗಿರೋಂಥ ಒಂದು ಐಟಮ್ ಇದು. ಅದಕ್ಕೋಸ್ಕರ ಇದನ್ನು ನಾನು ಈ ಥರ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಹೆಡ್ಡಿಂಗ್ 1 ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲೇ ಡೈರೆಕ್ಟಾಗಿ ಇಲ್ಲಿ ಈ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸ್ಟೈಲ್ಸ್ ಅಂತ ಬರುತ್ತೆ, ಇಲ್ಲಿಂದ ಹೋಗ್ಬೋದು. ಅಥವಾ ನೋಡಿ ಹೋಮ್ ಟ್ಯಾಬಲ್ಲಿ ಈ ಸ್ಟೈಲ್ಸ್ ಅಂತ ಗ್ರೂಪ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಸ್ಟೈಲ್ಸ್ ಅನ್ನೋದು. ಇದನ್ನು ನಾವು ಈ ಕಡೆ ಇಟ್ಕೊಂಡು ಹೆಡ್ಡಿಂಗ್ 1 ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಸ್ಟೈಲ್ನ ಅಪ್ಲೈ ಮಾಡೋಣ, ಹೆಡ್ಡಿಂಗ್ 1 ಅಂತ. ಸೊ ಈ ಹೆಡ್ಡಿಂಗ್ 1 ಅದೇ ಇಲ್ಲಿ ಕ್ರಿಯೇಟ್ ಆಯಿತು. ಅಂದರೆ ಇದು ಇವಾಗ ನೋಡಿ ಇಲ್ಲಿ ಹೆಡ್ಡಿಂಗ್ ಅಂತ ಸ್ಟೈಲ್ ಒಳಗಡೆ ಸೆಲೆಕ್ಟ್ ಆಗಿದೆ, ಮುಂಚೆ ನಾರ್ಮಲ್ ಅಂತ ಇತ್ತು. ಓಕೆನಾ? ಸೊ ಈ ಹೆಡ್ಡಿಂಗ್ 1 ಅಂತ ನಾವೇನು ಸೆಲೆಕ್ಟ್ ಮಾಡಿದ್ವಿ, ಇದು ಆ್ಯಕ್ಚುಲಿ ಬಂದು ಪ್ರೀಡಿಫೈನ್ ಸ್ಟೈಲು ವರ್ಡಲ್ಲಿ. ಅಂದರೆ ಇವಾಗ ನೋಡಿ ಕ್ಯಾಲಿಬ್ರಿ ಲೈಟ್ ಅಂತ ಫಾಂಟ್ ತೊಗೊಂಡಿದ್ದಾರೆ, 20 ಪಾಯಿಂಟ್ಸ್ ಇದೆ, ಬ್ಲೂ ಕಲರ್ ಇದೆ, ಆಮೇಲೆ ಪ್ಯಾರಾಗ್ರಾಫ್ ಮೇಲೆ ಕೆಳಗೆ ಎಷ್ಟು ಸ್ಪೇಸ್ ಬೇಕು ಅನ್ನೋದೆಲ್ಲ ಇಲ್ಲಿ ಡಿಫೈನ್ ಆಗಿರುತ್ತೆ. ಅದನ್ನು ನೀವು ಇಲ್ಲಿ ಇಟ್ಕೊಂಡು ನೋಡಿದ್ರೆ ಇಲ್ಲೇ ಕಾಣಿಸುತ್ತೆ. ಇಲ್ಲಿ ನೋಡಿ ಇಲ್ಲಿದೆ ಇದೆಲ್ಲ ಇನ್ಫಾರ್ಮೇಷನ್ನು. ಈ ಒಂದು ಟೂಲ್ ಟಿಪ್ ಏನಿದೆ ಇದ್ರ ಮೇಲೆ ನಾವು ಮೌಸ್ ಹೋವರ್ ಮಾಡಿದ್ರೆ ಈ ಟೂಲ್ ಟಿಪ್ ಕಾಣಿಸುತ್ತೆ, ಯಾವ ಫಾಂಟು ಏನು, ಅದರ ಟೋಟಲಾಗಿ ಸ್ಪೇಸಿಂಗ್ ಏನಿದೆ, ಬಿಫೋರ್ ಎಷ್ಟಿದೆ, ಆಫ್ಟರ್ ಎಷ್ಟಿದೆ, ಕೀಪ್ ವಿತ್ ನೆಕ್ಸ್ಟು, ಕೀಪ್ ಲೈನ್ಸ್ ಟುಗೆದರು, ಇದೆಲ್ಲ ಡಿಫೈನ್ ಆಗೋಗಿದೆ ಆಲ್ರೆಡಿ. ಸಪೋಸ್ ನಮ್ಗೆ ಈ ಫಾಂಟ್ ಬೇಡ, ಬೇರೆ ಏನೋ ಬೇಕು, ಬಟ್ ಹೆಡ್ಡಿಂಗ್ 1 ಅಂದನೇ ಇರಬೇಕು ಅನ್ನೋದಾದರೆ ನಾವು ಇದರ್ ಹೊಸ ಸ್ಟೈಲ್ ಕ್ರಿಯೇಟ್ ಮಾಡ್ಬೋದು ಅಥವಾ ಇದನ್ನೇ ಡಿಫೈನ್ ಮಾಡ್ಬೋದು, ಇದನ್ನೇ ಮಾಡಿಫೈ ಮಾಡ್ಕೊಬೋದು. ಇಲ್ಲಿ ನೋಡಿ ಇಲ್ಲಿಗೆ ಬಂದರೆ ಇಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಗೆ ಬಂದರೆ ಮಾಡಿಫೈ ಅಂತ ಏನು ಬಂದರೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿ ಬೇಸ್ಡ್ ಆನ್ ನಾರ್ಮಲ್, ಇದನ್ನು ನಾರ್ಮಲ್ ಟೆಂಪ್ಲೇಟಲ್ಲಿ ಬೇಸ್ಡ್ ಆನ್ ನಾರ್ಮಲ್ ಟೆಂಪ್ಲೇಟು ಈ ಹೆಡ್ಡಿಂಗ್ ಸ್ಟೈಲು ಡಿಫೈನ್ ಆಗಿರುತ್ತೆ. ಸೇಮ್ ಅದೇ ಇನ್ಫಾರ್ಮೇಷನ್ ಇವಾಗಿನ ಹೇಳಿದ್ನಲ್ಲ, ಕ್ಯಾಲಿಬ್ರಿ ಲೈಟು, 20 ಪಾಯಿಂಟ್ಸು, ಬ್ಲೂ ಕಲರು, ಪ್ಯಾರಾಗ್ರಾಫ್ ಎಷ್ಟು ಬೇಕು, ಪಾಯಿಂಟ್ಸ್ ಎಷ್ಟು, ಬಿಫೋರು ಆಫ್ಟರು, ಇದೆಲ್ಲ ಇರುತ್ತೆ. ಸೊ ಸಪೋಸ್ ನಮ್ಗೆ ಇದಕ್ಕಿಂತ ಬೇರೆ ಏನಾದ್ರು ಬೇಕು ಅಂದರೆ ಫಾಂಟ್ ಇಲ್ಲೇ ಚೇಂಜ್ ಮಾಡ್ಕೊಬೋದು. ಇಲ್ಲಿ ಯಾವುದೇ ನಿಮ್ಗೆ ಯಾವ ಫಾಂಟ್ ಬೇಕು ಆ ಫಾಂಟ್ ಹಾಕೊಬೋದು. ಪ್ಲಸ್ ಈ ಫಸ್ಟ್ ನೇಮ್ ಏನಿದೆ ಹೆಡ್ಡಿಂಗ್ 1 ಅನ್ನೋದಿರೋದನ್ನ ಇದನ್ನ ನಾವೇನಾದ್ರು ಬೇರೆ ಚೇಂಜ್ ಮಾಡ್ಕೊಬೇಕು. ಇವಾಗ ನಾವು MS ಅಂತ ಏನೋ ಒಂದು ನಿಮ್ಮ ಒಂದು ಇನಿಷಿಯಲ್ಸ್ ಏನಾದ್ರು ಕೊಡ್ತೀರಾ ಅಂದರೆ ಅದನ್ನು ಕೊಡ್ಬೋದು, ಯಾವ ಥರನೂ ಕೊಡ್ಬೋದು. ಇದನ್ನು ಚೇಂಜ್ ಮಾಡಿಕೊಂಡ್ರೆ ಈ ಹೆಡ್ಡಿಂಗ್ 1 MS ಅನ್ನೋದು ಈ ಸ್ಟೈಲ್ ಒಳಗಡೆ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆವಾಗ ನೀವು ಯಾವುದೇ ಟೈಮಲ್ಲಿ ಸ್ಟೈಲ್ಸ್ ಓಪನ್ ಮಾಡಿದ್ರೂ ಈ ಹೆಡ್ಡಿಂಗ್ 1 MS ಅನ್ನೋದು ಇಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ನೀವು ನಿಮ್ಮ ಡಿಫಾಲ್ಟ್ ಹೆಡ್ಡಿಂಗ್ ಸ್ಟೈಲ್ ಅಥವಾ ಏನಾದ್ರು ಒಂದು ಡಿಫಾಲ್ಟ್ ನಿಮ್ಮದೇ ಒಂದು ಟೆಂಪ್ಲೇಟ್ ಥರ ಮಾಡಿಕೊಂಡು ಇಟ್ಕೊಂಡಿರ್ಬೋದು, ಅಲ್ಲಿರುತ್ತೆ. ನೀವು ಯಾವಾಗ ಬೇಕಾದ್ರೂ ಈ ಹೆಡ್ಡಿಂಗ್ 1 MS ಅನ್ನೋದನ್ನ ನೀವು ಅಪ್ಲೈ ಮಾಡ್ಕೊಬೋದು ನಿಮ್ಮ ಡಿಸೈರ್ಡ್ ಟೆಕ್ಸ್ಟಿಗೆ. ಸೊ ಈ ಥರ ಇರುತ್ತೆ. ಸೊ ಇದನ್ನು ಸದ್ಯಕ್ಕೆ ನಾನೇನು ಮಾಡಿಫೈ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಇದು ಜಸ್ಟ್ ನಾರ್ಮಲ್ ಟೆಂಪ್ಲೇಟ್ ಮೇಲೆ ಬೇಸ್ಡ್ ಆನ್ ಇರೋದ್ರಿಂದ ಹೀಗೆ ಇರಲಿ. ನಿಮಗೆ ಬೇಕು ಅಂದರೆ ಈ ಥರ ಎಲ್ಲ ಚೇಂಜ್ ಮಾಡ್ಕೊಬೋದು. ಯಾವುದೇ ಕಾರಣಕ್ಕೂ ಹೆಡ್ಡಿಂಗ್ 1 ಅನ್ನೋದನ್ನ ಚೇಂಜ್ ಮಾಡೋದನ್ನ ಮರಿಬಿಡಿ, ಇಲ್ಲಾಂದರೆ ಏನಾಗುತ್ತೆ ವರ್ಡ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ತಾನು ಡಿಫೈನ್ ಮಾಡಿರೋ ಒಂದು ಹೆಡ್ಡಿಂಗ್ ಸ್ಟೈಲ್ ಒಂದಿಲ್ಲ ಆಲ್ರೆಡಿ ಇದೆ, ಅದ್ರ ಜೊತೆಗೆ ನೀವೇನೋ ಒಂದು ಡಿಫೈನ್ ಮಾಡಿಬಿಟ್ಟು ಫಾಂಟ್ ಎಲ್ಲ ಚೇಂಜ್ ಮಾಡಿ, ಕಲರೆಲ್ಲ ಚೇಂಜ್ ಮಾಡಿ ಏನೋ ಮಾಡಿದರೆ ಅದು ಎರಡನ್ನೂ ತೋರಿಸ್ತಾ ಇರುತ್ತೆ. ಅವಾಗ ಅದಕ್ಕೆ ನಿಮಗೆ ಗೊತ್ತಾಗಲ್ಲ, ಅಂದರೆ ಅದಕ್ಕೆ ಗೊತ್ತಾಗಲ್ಲ, ನೀವು ಮತ್ತೆ ಹೋಗಿ ಪ್ರತಿ ಸಲ ಸೆಲೆಕ್ಟ್ ಮಾಡ್ಕೊಬೇಕು. ಬಟ್ ಅದ್ರ ಬದಲು ನೀವು ಒಂದು ಟೆಂಪ್ಲೇಟ್ ಥರ ಇದು ಮಾಡ್ಕೊಂಬಿಟ್ಟು MS ಅಂತ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಇಟ್ಬಿಟ್ರೆ ಹೆಡ್ಡಿಂಗ್ 1 ಜೊತೆಗೆ ಹೆಡ್ಡಿಂಗ್ 1 MS ಅಂತ ಇಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಅದು ನೀವು ಡಿಫೈನ್ ಮಾಡ್ಕೊಳ್ಳೋಂಥ ಒಂದು ಸ್ಟೈಲ್ ಆಗಿರುತ್ತೆ. ಸೊ ಇವಾಗ ಮಾಡಿಫೈ ಸ್ಟೈಲಲ್ಲಿ ಏನು ಜಾಸ್ತಿ ಏನು ಬೇಕಾಗಿಲ್ಲ, ಹಿಂಗೆ ಇಟ್ಟಿರ್ತೀನಿ ನಾನು, ಹಿಂಗೆ ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅದೇ ರೀತಿ ಹೆಡ್ಡಿಂಗ್ 2 ಕೂಡ, ಹೆಡ್ಡಿಂಗ್ 2 ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಆಗುತ್ತೆ. ಇದು ಸೇಮ್ ಅದೇ ಇನ್ಫಾರ್ಮೇಷನ್ ತೋರಿಸುತ್ತೆ, ಬಿಫೋರ್ ಎಷ್ಟು ಪಾಯಿಂಟ್ಸು, ಆಫ್ಟರ್ ಎಷ್ಟು ಪಾಯಿಂಟ್ಸು, ಲೈನು, ಪೇಜ್ ಬ್ರೇಕ್ ಯಾವ ಥರ ಇರಬೇಕು ಎಲ್ಲದನ್ನು ಡಿಫೈನ್ ಮಾಡುತ್ತೆ. ಹೆಡ್ಡಿಂಗ್ 2 ಅಂತ ನಾನು ಇವಾಗ ಅಪ್ಲೈ ಮಾಡಿದೆ. ಇದಾದಮೇಲೆ ಹೆಡ್ಡಿಂಗ್ 3 ಮತ್ತು
ಹೆಡಿಂಗ್ 3 ಇಲ್ಲಿದೆ, ಹೆಡಿಂಗ್ 3 ಅಪ್ಲೈ ಮಾಡಿಕೊಂಡೆ, ಹೆಡಿಂಗ್ 4. ಸೊ ಹೆಡಿಂಗ್ 4 ಅಂತ ಇದೆ, ಕ್ಲಿಕ್ ಮಾಡಿಕೊಂಡ್ರೆ ಸೊ ಎಲ್ಲ ಆಯಿತು. ಈ ಹೆಡಿಂಗ್ 4 ನೋಡಿ, ಕ್ಯಾಲಿಬ್ರಿ ಅಂತ ಫಾಂಟ್ ಚೇಂಜ್ ಆಯಿತು, 12 ಪಾಯಿಂಟ್ಸ್ ಇದೆ, ಐಟಲಿಕ್ ಆಗಿದೆ. ಓಕೆನಾ, ಇದಿಷ್ಟು ಆಯಿತು. ಸೊ ಇವಾಗ ಈ ಸ್ಟೈಲ್ಸ್ನ ಕ್ಲೋಸ್ ಮಾಡಿಬಿಡ್ತೀನಿ ನಾನು. ಇದರ ಮಧ್ಯೆ ಫಸ್ಟಿಗೆ ಹೋಗ್ಬಿಟ್ಟು ಒಂದು ಎಂಟರ್ ಕೊಟ್ಟು ಇಲ್ಲಿ ಇದನ್ನು ನಾರ್ಮಲ್ ಮಾಡ್ಕೊಂಬಿಡೋಣ. ಇಲ್ಲಿ ರೆಫರೆನ್ಸಸ್ಗೆ ಹೋಗ್ಬಿಟ್ಟು ಟೇಬಲ್ ಆಫ್ ಕಾಂಟೆಂಟ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಡ್ರಾಪ್ ಡೌನ್ ಒಳಗಡೆ ಇಲ್ಲಿ ನೋಡಿ ಬಿಲ್ಟ್ ಇನ್ ಬಂದು ಆಟೋಮೆಟಿಕ್ ಟೇಬಲ್ 1 ಟೇಬಲ್ 2 ಅಂತ ಇದೆ. ಈ ಎರಡು ಬೇರೆ ಬೇರೆ ಸ್ಟೈಲಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇದನ್ನು ನಾವು ಸೇಮ್ ಅದೇ ಥರ, ಇದು ಏನಾಗಿರುತ್ತೆ, ಕಾಂಟೆಂಟು ನಿಮಗೆ ಪ್ರೀ ಡಿಫೈನ್ಡ್ ಆಗಿರುತ್ತೆ, ಅಂದರೆ ಆಲ್ರೆಡಿ ಪ್ರೀಸೆಟ್ ಇವೆರಡೂ ಇದು ಕ್ರಿಯೇಟ್ ಆಗೋಗಿರುತ್ತೆ. ಅಂದರೆ ನಾರ್ಮಲ್ ಆಗಿ ವರ್ಡ್ ಡಾಕ್ಯುಮೆಂಟ್ ಒಳಗಡೆ ಇದು ಬಂದಿರುತ್ತೆ ಡಿಫಾಲ್ಟು. ಇದು ಬಿಟ್ಟು ನಾವು ಮ್ಯಾನ್ಯುವಲ್ ಟೇಬಲ್ ಕೂಡ ಮಾಡ್ಕೊಬೋದು. ಅಂದರೆ ನಿಮ್ಗೆ ಯಾವ ಸ್ಟೈಲ್ ಬೇಕು, ಏನೇನು ಬೇಕು, ಇವಾಗ ಎಷ್ಟು ನಾವು ಸ್ಟೈಲ್ ಬಗ್ಗೆ ಮಾತಾಡಿದ್ವಿ ಅದನ್ನೆಲ್ಲ ನಾವು ಈ ಮ್ಯಾನ್ಯುವಲ್ ಟೇಬಲಲ್ಲಿ ಇದರಲ್ಲೂ ಮಾಡ್ಕೋಬೋದು ಆ್ಯಕ್ಚುಲಾಗಿ. ಬಟ್ ಮ್ಯಾನ್ಯುವಲ್ ಟೇಬಲಲ್ಲಿ ಇನ್ನು ಕ್ಲೀನಾಗಿ ಮಾಡ್ಕೊಬೋದು. ಬಟ್ ಫಸ್ಟು ನಾವಿವಾಗ ಒಂದು ಈ ಆಟೋಮೆಟಿಕ್ ಟೇಬಲ್ 1 ಅನ್ನೋದಿದೆಯಲ್ವ, ಇದನ್ನು ತೊಗೊಳ್ಳೋಣ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಟೇಬಲ್ ಆಫ್ ಕಾಂಟೆಂಟ್ಸು ಬಂದೋಯ್ತು. ಇಲ್ಲಿ ನೋಡಿದ್ರೆ ಹೆಡಿಂಗ್ 1, ಹೆಡಿಂಗ್ 2, ಹೆಡಿಂಗ್ 3 ಎಲ್ಲ ಇಲ್ಲಿದೆ. ಸಪೋಸ್ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಇಲ್ಲಿ ಇವಾಗ ಹೆಡಿಂಗ್ 1 ಅಂದರೆ ಬಂದಿದೆ, ಇದಕ್ಕೆ ಡೈರೆಕ್ಟಾಗಿ ಹೋಗ್ತಾ ಇದೆ, ಓಕೆ. ಹೆಡಿಂಗ್ 3 ಅಂದರೆ ಹೆಡಿಂಗ್ 3ಗೆ ಹೋಗ್ತಾ ಇದೆ. ಕೆಲವ್ರ ಸಿಸ್ಟಮು ಏನಾಗಿರುತ್ತೆ ಅಂದರೆ ಇಲ್ಲಿ ಮೌಸ್ನ ಇದ್ರ ಮೇಲೆ ಇಟ್ಟರೆ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಟು ಫಾಲೋ ದ ಲಿಂಕ್ ಅಂತ ಒಂದು ಬರುತ್ತೆ. ಅಂದರೆ ಕಂಟ್ರೋಲ್ ಇಟ್ಕೊಂಡು ನೀವು ಕ್ಲಿಕ್ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಬರೋದಿಲ್ಲ. ಅದನ್ನ ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಫೈಲ್ಗೆ ಹೋಗ್ಬಿಟ್ಟು ಆಪ್ಷನ್ಸ್ಗೆ ಹೋದರೆ ನಿಮಗೆ ಇಲ್ಲಿ ಅಡ್ವಾನ್ಸ್ಡ್ ಅಂತ ಇದೆ ನೋಡಿ. ಅಡ್ವಾನ್ಸಲ್ಲಿ ಎಡಿಟಿಂಗ್ ಆಪ್ಷನ್ ಬಂದು ಯೂಸ್ ಕಂಟ್ರೋಲ್ ಕ್ಲಿಕ್ ಅನ್ನೋದು ನಿಮ್ಮ ಕೆಲವೊಬ್ಬರು ಸಿಸ್ಟಮ್ಗಳಲ್ಲಿ ಈ ಥರ ಆಗಿರುತ್ತೆ. ಅಂದರೆ ಬೈ ಡಿಫಾಲ್ಟ್ ಹಿಂಗೆ ಇರುತ್ತೆ ಇದು ವರ್ಡಲ್ಲಿ. ಸೊ ಅವಾಗ ಏನಾಗಿರುತ್ತೆ ಅಂದರೆ ನೀವು ಇಲ್ಲಿ ಹೋವರ್ ಮಾಡಿದ್ರೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಟು ಫಾಲೋ ಲಿಂಕ್ ಅಂತ. ಕಂಟ್ರೋಲ್ ಇಟ್ಕೊಂಡ್ರೆ ಮಾತ್ರ ಲಿಂಕ್ ಫಾಲೋ ಆಗುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ. ಈಗ ಇದನ್ನು ಮತ್ತೆ ನಾವು ಅಲ್ಲೇ ಹೋಗ್ಬಿಟ್ಟು ಆ ಆಪ್ಷನ್ನ ಚೇಂಜ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟಾಗಿ ಪಾಮ್ ಲಿಂಕ್ ಬರುತ್ತೆ. ಫೈಲು, ಆಪ್ಷನ್ಸು, ಅಡ್ವಾನ್ಸ್ಗೆ ಹೋಗ್ಬಿಟ್ಟು ಯೂಸ್ ಕಂಟ್ರೋಲ್ ಕ್ಲಿಕ್ ಟು ಫಾಲೋ ಅಂತ ಇದೆ ಅಲ್ವಾ, ಇದನ್ನು ಅನ್ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆ ಕಂಟ್ರೋಲ್ ಅನ್ನೋದು ಕಾಣಿಸೋದಿಲ್ಲ. ಡೈರೆಕ್ಟಾಗಿ ಹೈಪರ್ ಲಿಂಕ್ ಸಿಂಬಲ್ಲು ಅಥವಾ ಪಾಮ್ ಸಿಂಬಲ್ಲು ನಿಮ್ಗೆ ಕಾಣಿಸುತ್ತೆ. ಡೈರೆಕ್ಟಾಗಿ ನೀವು ಲಿಂಕ್ನ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ಪ್ರತಿ ಸಲ ಕಂಟ್ರೋಲ್ ಹಿಡ್ಕೊಂಡು ಕ್ಲಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆನಾ. ಇವಾಗ ಈ ಹೆಡ್ಡಿಂಗ್ 1 ಅನ್ನೋದು ಏನಿದೆ ಇದನ್ನು ನಾನು ಸಮಥಿಂಗ್ ಬೇರೆ ಏನೋ ಚೇಂಜ್ ಮಾಡ್ಕೊತೀನಿ. ಪರ್ಪೋಸ್ ಅಂತ ಮಾಡ್ಕೊತೀನಿ. ಹೆಡ್ಡಿಂಗ್ 2 ಬಂದು ಪ್ರೊಸೀಜರ್ ಅಂತ ಮಾಡ್ತೀನಿ. ಓಕೆನಾ. ಸೊ ಇವೆರಡು ಚೇಂಜ್ ಮಾಡ್ಕೊಂಡೆ ನಾನು. ಇವಾಗ ಇಲ್ಲಿ TOCದಲ್ಲಿ ಬಂದರೆ ಇಲ್ಲಿ ನೋಡಿ, ಈ ಬಾಕ್ಸ್ ಫುಲ್ಲಾಗಿದೆ ನೋಡಿ, ದೊಡ್ಡದೊಂದು ಬಾಕ್ಸ್ ಇದೆಯಲ್ಲ, ಈ TOCನ ಕವರ್ ಮಾಡಿರೋವಂಥದ್ದು. ಇದು ನಿಮಗೆ ಪ್ರಿಂಟ್ ಪ್ರಿವ್ಯೂಯಲ್ಲಿ ಕಾಣಿಸೋದಿಲ್ಲ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನು. ಇಲ್ಲಿ ಇವಾಗ ನಾನು ಪರ್ಪಸ್ ಅಂತ ಚೇಂಜ್ ಮಾಡಿದ್ದೀನಿ, ಬಟ್ ಇಲ್ಲಿ TOCಲಿ ಪರ್ಪಸ್ ಅಂತ ಕಾಣಿಸ್ತಾ ಇಲ್ಲ, ಹಳೆ ಹೆಡ್ಡಿಂಗೇ ಇದೆ. ಸೊ ಅದಕ್ಕೆ ಏನು ಮಾಡಬೇಕು, ಅಪ್ಡೇಟ್ ಟೇಬಲ್ ಅಂತ ಕೊಡ್ತೀನಿ. ಇಲ್ಲಿದೆ ನೋಡಿ ಬಾಕ್ಸು, ಇದನ್ನಾರು ಕ್ಲಿಕ್ ಮಾಡ್ಬೋದು. ಇಲ್ಲ ಕೀಬೋರ್ಡ್ ಶಾರ್ಟ್ಕಟ್ ಬಂದು F9ನ ಪ್ರೆಸ್ ಮಾಡಿದ್ರೆ ನಿಮಗೆ TOC ಒಳಗಡೆ ಇರಬೇಕು ನಿಮ್ಮ ಕರ್ಸರು. F9 ಪ್ರೆಸ್ ಮಾಡಿದ್ರೆ ಈ TOC ಅಪ್ಡೇಟ್ ಆಗುತ್ತೆ ನೋಡಿ. ಇಲ್ಲಿ ಅಪ್ಡೇಟ್ ಆಗೋಯ್ತು, ಪರ್ಪಸ್ ಮತ್ತು ಪ್ರೊಸೀಜರ್ ಅಂತ ಆಗೋಯ್ತು. ಹೆಡ್ಡಿಂಗ್ 1, ಹೆಡ್ಡಿಂಗ್ 2 ಹೋಯ್ತು. ಓಕೆನಾ. ಇವಾಗ ಈ ಪ್ರೊಸೀಜರ್ ಅನ್ನೋದು ಏನಿದೆ ಇದನ್ನು ನಾನು ನೆಕ್ಸ್ಟ್ ಪೇಜಿಗೆ ಏನೋ ಮೂವ್ ಮಾಡ್ತೀನಿ. ಏನೋ ಒಂದು ಬೇಕು. ಇಲ್ಲಿ ನೀವು ಪರ್ಪಸ್ ಒಳಗಡೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ನು ನಾನು ಆ್ಯಡ್ ಮಾಡಬೇಕಾಗಿತ್ತು. ಆ್ಯಡ್ ಮಾಡಿದ ತಕ್ಷಣ ಏನಾಯಿತು, ಸಮ್ ಟೆಕ್ಸ್ಟ್ ಇಲ್ಲಿ ಬಂತು, ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಕಾಪಿ ಪೇಸ್ಟ್ ಮಾಡಿದ ತಕ್ಷಣ ಈ ಪ್ರೊಸೀಜರ್ ಅನ್ನೋದು ನೆಕ್ಸ್ಟ್ ಪೇಜಿಗೆ ಪುಷ್ ಆಗೋಯ್ತು. ಬಟ್ ವೆರಾಸ್ ನಿಮ್ಮ TOCಯಲ್ಲಿ ನಿಮಗಿನ್ನು ಪ್ರೊಸೀಜರ್ ಅನ್ನೋದು ಪೇಜ್ 1ಅಲ್ಲೇ ಇದೆ, ಬಟ್ ಪ್ರೊಸೀಜರ್ ಅನ್ನೋದು ಪೇಜ್ 2ಗೆ ಹೋಗಿದೆ. ಓಕೆನಾ. ಸೊ ಇವಾಗ ಪೇಜ್ ನಂಬರ್ TOCಯಲ್ಲೇ ಒಂದು ಪೇಜ್ ನಂಬರ್ ತೋರಿಸ್ತಾ ಇರುತ್ತೆ, ಮತ್ತು ಆ್ಯಕ್ಚುಯಲ್ ಹೆಡ್ಡಿಂಗ್ ಬಂದು ಬೇರೆ ಪೇಜಲ್ಲಿರುತ್ತೆ. ಸೊ ಅದಕ್ಕೆ ಸೇಮು ನೀವು ಅಪ್ಡೇಟ್ ಟೇಬಲ್ ಅಂತ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಇದೊಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಫಸ್ಟ್ ಟೈಮ್ ಬರುತ್ತೆ, ಇಲ್ಲ ಅಂದರೆ ಅಪ್ಡೇಟ್ ಆಗಿ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಅಪ್ಡೇಟ್ ಮಾಡುವಾಗ ಬರುತ್ತೆ. ಸೊ ಈ ಡೈಲಾಗ್ ಬಾಕ್ಸ್ ಬಂದಿದ ತಕ್ಷಣ ನಿಮಗೆ ಇಲ್ಲಿ ಅಪ್ಡೇಟ್ ಪೇಜ್ ನಂಬರ್ಸ್ ಇಲ್ಲಿ ಪೇಜ್ ನಂಬರ್ ಮಾತ್ರ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಎಂಟೈರ್ ಟೇಬಲ್ ಅಂದರೆ ಇವಾಗ ನಾವು ಜಸ್ಟ್ ಮಾಡಿದ್ವಲ್ಲ ಪರ್ಪಸ್ ಮತ್ತು ಪ್ರೊಸೀಜರ್, ಇವೆರಡು ಅಪ್ಡೇಟ್ ಎಂಟೈರ್ ಟೇಬಲ್ ಕೊಟ್ಟರೆ ಆಗುತ್ತೆ. ಇವಾಗ ಅಪ್ಡೇಟ್ ಪೇಜ್ ನಂಬರ್ ಓನ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಇವಾಗ ಸೊ ಪೇಜ್ ನಂಬರ್ ಮಾತ್ರ ಅಪ್ಡೇಟ್ ಆಗುತ್ತೆ. ಸೇವ್ ಓಕೆ ಮಾಡಿ ನೋಡಿ, ಪೇಜ್ ನಂಬರ್ 2 ಆಯಿತು. ಕರೆಕ್ಟಾ. ಅದೇ ರೀತಿ F9 ಮಾಡಿದ್ರು ಕೂಡ ಇದೇ ಆಪ್ಷನ್ನು ನಿಮ್ಗೆ ಆಲ್ರೆಡಿ ಇವಾಗ ಆಗಿರೋದ್ರಿಂದ ಬರೋದಿಲ್ಲ. ಓಕೆನಾ.
ಸೊ ಇದು ಇಷ್ಟ ಆಯಿತು. ಇದರ ಮಧ್ಯದಲ್ಲಿ ಇನ್ನೊಂದು ಗಮನಿಸಿದಿರಾ, ಹೆಡ್ಡಿಂಗ್ 4 ಅನ್ನೋದು ನಾವು ಎಂಟ್ರ್ ಮಾಡಿ ಸ್ಟೈಲ್ ಡಿಫೈನ್ ಮಾಡಿ ಕೊಟ್ಟಿದ್ದೀವಿ. ಬಟ್ ಆ್ಯಕ್ಚುಲಿ ಅದು TOCಲಿ ಕಾಣಿಸ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿ ಮತ್ತೆ ರೆಫರೆನ್ಸ್ ಟ್ಯಾಬಲ್ಲಿ TOCಗೆ ಹೋಗ್ಬಿಟ್ಟು ಕಸ್ಟಮ್ ಟೇಬಲ್ ಆಫ್ ಕಾಂಟೆಂಟ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ಶೋ ಲೆವೆಲ್ಸ್ ಅಂತ ಇದೆ. ಈ ಲೆವೆಲ್ ಬಂದು 3 ಲೆವೆಲ್ ಮಾತ್ರ ಕಾಣಿಸ್ತಾ ಇದೆ. ಸೊ ನಮಗೆ ಇವಾಗ ಹೆಡ್ಡಿಂಗ್ 4 ಕೂಡ ಇರೋದ್ರಿಂದ 4ನೇ ಲೆವೆಲ್ ಬೇಕಾಗುತ್ತೆ. ಇಲ್ಲಿ ನೋಡಿ ಪ್ರಿಂಟ್ ಪ್ರಿವ್ಯೂ ಒಂದು ಹೆಡ್ಡಿಂಗ್ 1 2 3 3 ಮಾತ್ರ ಇದೆ. ಈ ಒಂದು ಲೆವೆಲ್ ಅಪ್ ಮಾಡಿದ್ರೆ ನಮ್ಗೆ ಹೆಡ್ಡಿಂಗ್ 4 ಬರುತ್ತೆ. ಇಲ್ಲಿ ಈ ಥರ ನಮಗೊಂದು ಆಪ್ಷನ್ ಇರುತ್ತೆ. ಇದರಲ್ಲಿ 4 ಲೆವೆಲ್ನ ನಾವು TOCಲಿ ಡಿಸ್ಪ್ಲೇ ಮಾಡ್ಕೊಬೋದು. ಪ್ಲಸ್ ನಿಮಗೆ ಟ್ಯಾಬ್ ಲೀಡರ್ ಯಾವ್ಯಾವ ಥರ ಬೇಕು ಅಂತ ಇಲ್ಲಿ ನೋಡ್ಕೊಳ್ಳಿ. ಈ ಥರ ಡಾಟ್ ಇವಾಗ ನಮ್ದು ಇರೋದೇ ಡಾಟ್ ಆ ಥರ ಬೇಡ, ನನಗೇನೋ ಬೇರೆ ಏನೇನೋ ಬೇಕು, ಈ ಥರ ಏನೋ ಡ್ಯಾಶ್ ಬೇಕು ಅಂದರೆ ಅದನ್ನೂ ಮಾಡ್ಕೊಬೋದು. ಇಲ್ಲ ಬರೀ ಲೈನ್ ಸಿಂಗಲ್ ಲೈನ್ ಇಲ್ಲಿಂದ ಇಲ್ಲಿಗೆ ಅಂತ ಇದ್ದರೆ ದಟ್ಸ್ ಅಪ್ ಟು ಯುವರ್ ರಿಕ್ವೈರ್ಮೆಂಟ್, ನಿಮ್ಗೆ ಯಾವ ಥರ ಬೇಕು. ಬಟ್ ಯೂಶ್ವಲಿ ಎಲ್ಲರೂ ಡಾಟೇ ಪ್ರಿಫರ್ ಮಾಡೋದು. ಹಾಗಾಗಿ ಇದನ್ನು ಈ ಥರ ಇರುತ್ತೆ. ಈ ಟ್ಯಾಬ್ ಲೀಡರ್ನ ನಾವೇನು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಬಟ್ ಲೆವೆಲ್ಸ್ ಮಾತ್ರ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಚೇಂಜ್ ಮಾಡ್ಕೊಂಡು ಓಕೆ ಮಾಡಿದ್ರೆ ಇವಾಗ ವರ್ಡ್ ಕೇಳ್ತಾ ಇದೆ, ಈ ಪೇಜ್ನ TOCನ ರೀಪ್ಲೇಸ್ ಮಾಡಿ ಬೇರೆ ಒಂದು ಟೇಬಲ್ ಆಫ್ ಕಾಂಟೆಂಟ್ನ ಇನ್ಸರ್ಟ್ ಮಾಡಲ ಅಂತ. ಎಸ್ ಅನ್ಬೇಕು. ನೋಡಿ ಹೆಡ್ಡಿಂಗ್ 3 ಹೆಡ್ಡಿಂಗ್ 4 ಇಲ್ಲಿ ಆಲ್ರೆಡಿ ಅಪಿಯರ್ ಆಗಿದೆ. ಮುಂಚೆ ಕಾಣಿಸ್ತಾ ಇಲ್ಲ, ಹೆಡ್ಡಿಂಗ್ 3 ಮಾತ್ರ ಇತ್ತು ಮುಂಚೆ, ಇವಾಗ ಹೆಡ್ಡಿಂಗ್ 4 ಇಲ್ಲ. ಹೆಡ್ಡಿಂಗ್ 4 ಕೂಡ ಬಂದಿದೆ. ಇದು ನಮ್ಮ TOC ಅಂದರೆ ಟೇಬಲ್ ಆಫ್ ಕಾಂಟೆಂಟ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಅದನ್ನು ಹೇಗೆ ಅಪ್ಡೇಟ್ ಮಾಡೋದು, ಮತ್ತು ಅದರಲ್ಲಿ ಏನೆಲ್ಲ ಆಪ್ಷನ್ಸ್ಗಳಿದೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. MS ಆಫೀಸ್ ಅಪ್ಲಿಕೇಶನ್ಸ್ ಬಗ್ಗೆ ನಾನು ಇದೇ ಥರ ತಿಳಿಸ್ಕೊಡ್ತಾ